ಈಗ ಅವ್ರು ಏನ್ ಟೀಕೆ ಮಾಡಿದ್ದಾರೆ ನಾನು ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಅವ್ರನ್ನ ಕೇಳಬಹುದು. ಆದ್ರೆ ಅವ್ರನ್ನ ಹೇಳ್ತಾ ಇರ್ಬೇಕಂತ ಬೇರೆ. ಈಗ ಅವು ಎಲ್ಲದಕ್ಕೂ ದಾಖಲೆಗಳು ಕೇಳ್ತಾರೆ. ನಾನು ಹೇಳಿದ್ದಕ್ಕಾದ್ರೂ ಕೆಲವು ದಾಖಲೆಗಳಿದೆ. ಈಗ ಅವ್ರು ಏನ್ ಹೇಳಿದ್ದಾರೆ, ಏನ್ ದಾಖಲೆ ಇದೆ ಮಂತ್ರಿಗಳಲ್ವ ಅವರು, ಆ ದಾಖಲೆಗಳು ಅಂತ ಬಿಜೆಪಿ ನಾಯಕರು ಕೇಳ್ತಾರಲ್ಲ. ಏನಾದ್ರೂ ಒಂದು ಈ ಸರ್ಕಾರದಲ್ಲಿ ನಡೀತಕ್ಕಂಥ ಅಕ್ರಮಗಳ ವಿಷಯದಲ್ಲಿ ನೀವು ಏನು ಹೇಳಿಕೆ ಕೊಟ್ಟಿದ್ದೀರಿ? RSS ಪಕ್ಷ ಬಿಜೆಪಿ ಪಕ್ಷದ ಬಗ್ಗೆ ಟೀಕೆ ಮಾಡಿದ್ದೀರಿ. ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲೆ ಜನಗಳು ಬಂದಿದೆ. ಮೈತ್ರಿನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಯಾವುದೇ ಲೋಪಗಳಿಲ್ಲ. ವೈಯಕ್ತಿಕವಾಗಿ ಮಾತಾಡ್ತಕ್ಕಂಥದ್ದನ್ನ ಯಾರೋ ತನಗೆ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಅವಶ್ಯಕತೆ. NDA ಅಧಿಕಾರಕ್ಕೆ ಯಾವ ವ್ಯಾಪ್ತಿ ಅಲ್ಲ, ಕರ್ನಾಟಕ ವ್ಯಾಪ್ತಿ, ದೇಶದ ವ್ಯಾಪ್ತಿನಲ್ಲೇ ನಾವೀಗಾಗಲೇ NDAನಲ್ಲಿ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೋ ವಿಷಯಗಳು ಪ್ರಮುಖವಾಗಿ ಬರುತ್ತೆ. ಸರ್, NDA ಅಧಿಕಾರಕ್ಕೆ ಬಂದ್ರೆ JDS ಸಿಎಂ ಆಗಬೇಕು ಅನ್ನೋದು. ನೋಡಿ, ನಾನು 106 ಬಾರಿ ಹೇಳಿದ್ವಿ, ಹಲವಾರು ಜನ ಹೇಳ್ತಾರೆ ಈಗ ಇಲ್ಲಿ ಬಂದವರು ಮುಂದಿನ ಮುಖ್ಯಮಂತ್ರಿ ಅಂತ ಜನ ಕೂರ್ತಕ್ಕಂಥದ್ದನ್ನು ನಾವು ಭ್ರಮೇಲಿ ಹೋಗಬಾರ್ದು. ಜನ ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ. ಇಲ್ಲಿ ಪ್ರಶ್ನೆ ಮಗು ಹುಟ್ಟೋದಕ್ಕಿಂತ ಕುಲಾವಿ ವಲ್ಸೂರು ಅನ್ನೋಂಗೆ ನಾವು ಅದ್ರ ಬಗ್ಗೆ ಕೆಲಸ ಮಾಡಕ್ಕಿಲ್ಲ. ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ, ಜನಗಳ ಆಶೀರ್ವಾದಲ್ಲ. ಅದನ್ನ ಈಗಲೇ ಹೇಳಿದೆ, ಇಲ್ಲೇ ಹೇಳಿದೆ. ಇಲ್ಲಿ ಯಾರ್ಯಾರು ಅಣ್ಣಲ್ಲಿ ಬೀಗದಲ್ಲಿ ಬರೆದಿರ್ತದೆ, ನಾನು 106 ಬಾರಿ ಹೇಳಿದ್ದೇನೆ. ನನ್ನ ಮೊದಲನೇ ಆದ್ಯತೆ BJP JDS ಪಕ್ಷಗಳು ಇವತ್ತು ಮೈತ್ರಿಯನ್ನು ಮಾಡಿರೋದು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿರತಕ್ಕಂಥ ಸರ್ಕಾರ ತೆಗಿಬೇಕು. ಇದು ನನ್ನ ಮೊದಲನೇ ಆದ್ಯತೆ. ಮುಖ್ಯಮಂತ್ರಿ ಸ್ಥಾನ, ಅಧಿಕಾರ ಸ್ಥಾನ ಮುಖ್ಯ ಅಲ್ಲ. ಈ ಕಾಲ ನೋಡ್ಬಿಟ್ಟಿದ್ದೀನಿ, ದೆಹಲಿನೂ ನೋಡಾಗಿದೆ, ಕರ್ನಾಟಕನೂ ನೋಡಾಗಿದೆ. ನನಗೆ ಅದು ಮುಖ್ಯ ಅಲ್ಲ. ಈ ರಾಜ್ಯ ಮುಖ್ಯ, ರಾಜ್ಯ ಉಳಿಬೇಕು. ಅದಕ್ಕೆ ಇವತ್ತು ಒಂದು ಉತ್ತಮವಾದಂಥ ಜನಪರವಾದಂಥ ಸರ್ಕಾರ ತರಬೇಕು. ಅದು ನನ್ನ ಮೊದಲನೇ ಆದ್ಯತೆ. NDAನಲ್ಲಿ ಯಾವುದೇ ಗೊಂದಲ ಇಲ್ಲ. ನಾನು ಅದಕ್ಕೆ ಅವಕಾಶನ ಕೊಡಲ್ಲ, ನನ್ನ ಪಕ್ಷದಿಂದ ಅವಕಾಶನ ಕೊಡಲ್ಲ. ಎಲ್ಲ ಕರೆಕ್ಟ್ ಆಗಿತ್ತಪ್ಪ.